ಎಕ್ಸ್ಟ್ರೀಮ್ ಹೀಟ್ ಆ್ಯಂಡ್ ಎಕ್ಸ್ಟ್ರೀಮ್ ಕೋಲ್ಡ್ ಎರಡೂ ಒಂದೇ ದಿನದಲ್ಲಿ ನೋಡಿದ್ವಿ. ವೆಲ್ಕಮ್ ಟು ಡೇ 3 ಆಫ್ ಆ ವೆಕೇಷನ್ ಬ್ಲಾಗ್. ಬೆಳಗ್ಗೆನೇ ಎದ್ದು ಆ್ಯಸ್ ಯೂಶುವಲ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಚೆಕ್ಔಟ್ ಆಗಿ ನಾವು ಹೊರಟಿರೋದು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ನೂಬ್ರಾ ವ್ಯಾಲಿ. ಲದಾಖ್ ಅಂತಿದ್ದಂಗೆ ಲ್ಯಾಂಡ್ ಆಫ್ ಪಾಸಸ್. ಎಷ್ಟೊಂದು ಡಿಫ್ರೆಂಟ್ ಪಾಸಸ್ ಇರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತಂದರೆ. ನೂಬ್ರಾ ವಿಲೇಜ್ಗೆ ಹೋಗಬೇಕು ಅಂತಂದರೆ ನಾವು ಖಾರ್ದುಂಗ್ಲಾ ಪಾಸ್ನ ದಾಟಿನೇ ಹೋಗಬೇಕಾಗುತ್ತೆ. ಈ ಖಾರ್ದುಂಗ್ಲಾ ಪಾಸ್ ಅನ್ನೋದು ಒಂದು ಸೆಕೆಂಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ರೀಜನ್. ಸೊ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ತುಂಬ ಕಡಿಮೆ ಆಕ್ಸಿಜನ್ ಲೆವೆಲ್ಸ್ ಇರುತ್ತೆ. ಡಿಸೆಂಬರಿಂದ ಶುರುವಾಗಿ ಆಲ್ಮೋಸ್ಟ್ ಏಪ್ರಿಲ್ ಮೇಯಲ್ಲಿ ಈ ಸೀಸನ್, ಈ ಸ್ನೋ ಕವರ್ಡ್ ಏರಿಯಾಸ್ ಏನಿರುತ್ತೆ ಅದು ಎಂಡ್ ಆಗ್ತಾ ಬರುತ್ತೆ. ಆದ್ರೂ ನೋಡ್ತಾ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಒಂದು 5 ನಿಮಿಷ ಅಷ್ಟೇ ಹೊರಗಡೆ ನಿಂತ್ಕೊಳ್ಳೋಕ್ಕಾಗುತ್ತೆ. ಒಂದು ಸ್ವಲ್ಪ ಸ್ನೋಲ್ಲಿ ಆಟ ಆಡಿದ್ರೆ, ಒಂದು ಸ್ವಲ್ಪ ಜಂಪ್ ಮಾಡಿದ್ರೂ ಕೂಡ ತುಂಬ ಆಯಾಸ ಆಗ್ತಾ ಇರುತ್ತೆ. ಫಸ್ಟ್ ಟೈಮ್ ಸ್ನೋನ ನೋಡ್ತಾ ಇರ್ತೀವಿ, ಸಾಕಷ್ಟು ಫೋಟೋಸ್ ವೀಡಿಯೋಸ್ ತೊಗೋಬೇಕು ಅಂತ ತುಂಬ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿನ ರಿಯಾಲಿಟಿ ನಾನು ಹೇಳಿದಾಗೆ ಇಟ್ಸ್ ವೆರಿ ಡಿಫ್ರೆಂಟ್. 5 ನಿಮಿಷ ಕೂಡ ನಾವು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಫ್ರೀಸಿಂಗ್ ಕೋಲ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಟಿಟ್ಯೂಡ್ ಇರೋದ್ರಿಂದ ಆಗಾಗ ತಲೆನೋವು ಕೂಡ ಬರ್ತಾಯಿತ್ತು. ಆ್ಯಂಡ್ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಬ್ರೆತ್ಲೆಸ್ನೆಸ್ ಅನ್ನೋ ಥರ ಆಗ್ತಿತ್ತು. ಆ್ಯಂಡ್ ಫಸ್ಟ್ ಟೈಮ್ ಸ್ನೋಫಾಲ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಖಾರ್ದುಂಗ್ಲಾ ಪಾಸ್ನ ದಾಟಿದಂಗೆ ನಾವು ಡಿಸ್ಕಿಟ್ ಅನ್ನೋ ವಿಲೇಜ್ಗೆ ರೀಚ್ ಆಗ್ತೀವಿ. ಆ್ಯಂಡ್ ಇಲ್ಲಿನ ವೆದರ್ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ಲಿ ಆಪೋಸಿಟ್. ಅಲ್ಲಿ ಎಷ್ಟು ಚಳಿ ಇತ್ತೋ ಇಲ್ಲಿ ಅಷ್ಟೇ ಬಿಸಿಲು ಬರ್ತಾ ಇರುತ್ತೆ, ಬಟ್ ಚಳಿ ಅದೇ ರೀತಿಯಲ್ಲಿರುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ವೆದರ್ ಮಾತ್ರನೇ ಅಲ್ಲ, ಲ್ಯಾಂಡ್ಸ್ಕೇಪ್ ಕೂಡ. ಅಲ್ಲಿ ಸ್ನೋ ಕ್ಯಾಪ್ ಮೌಂಟನ್ಸ್ನ ನೋಡಿದ್ವಿ ಆ್ಯಂಡ್ ಇಲ್ಲಿ ರಾಕ್ ಮೌಂಟನ್ಸ್ನ ನೋಡ್ತಾ ಇದ್ದೀವಿ. ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 3:30 ಆಗಿತ್ತು. ಆ್ಯಂಡ್ ಲದಾಖ್ ಅಂತಂದರೆ ಇಟ್ ಈಸ್ ಆಲ್ಸೋ ಲ್ಯಾಂಡ್ ಆಫ್ ಸ್ಪಿರಿಚುವಾಲಿಟಿ. ಅಲ್ಲಲ್ಲಿ ನಮಗೆ ಬುದ್ಧ ಸ್ಟ್ಯಾಚೂಸ್ ಕಾಣ್ತಾನೆ ಬರುತ್ತೆ. ಆ್ಯಂಡ್ ಅದರದ್ದೇ ಆದಂಥ ಒಂದು ಸ್ಟೋರಿ ಕೂಡ ಇರುತ್ತೆ. ಸ್ನೋಲ್ಲಿ ಆಡಿ ಅದರದ್ದೇ ಆದಂಥ ಎಕ್ಸ್ಪೀರಿಯನ್ಸ್ ಆಯಿತು. ಈಗ ಡೆಸರ್ಟ್ ಕಡೆ ಹೋಗೋಣವಾ? ಎಸ್, ಯು ಹರ್ಡ್ ಮೀ ರೈಟ್, ಡೆಸರ್ಟ್. ನೂಬ್ರಾ ವಿಲೇಜಲ್ಲಿ 100 ಡ್ಯೂನ್ಸ್ ಅಂತ ಒಂದು ಜಾಗ ಇರುತ್ತೆ. ಆಲ್ಮೋಸ್ಟ್ ಡೆಸರ್ಟ್ ಫೀಲ್ ಕೊಡುತ್ತೆ. ಆ್ಯಂಡ್ ಅದಕ್ಕೆ ಆ್ಯಡ್ ಆನ್ ಆಗೋದಕ್ಕೆ ಈ ಡಬಲ್ ಹಂಪ್ ಕ್ಯಾಮಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಕ್ಯಾಮಲ್ ರೈಡ್ ಎಲ್ಲ ಮಾಡ್ತಾನೆ ಎಕ್ಸಾಕ್ಟ್ ಡೆಸರ್ಟ್ ಫೀಲಿಂಗ್ ಅಂತ ಅನಿಸ್ತಿತ್ತು. ಬಿಕಾಸ್ ಸಡನ್ನಾಗಿ ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ. ಸೊ ಎಲ್ಲ ಮರಳು ಗಾಳಿಯಲ್ಲೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾವುದೇ ಜಾಗಕ್ಕೆ ಹೋದ್ರೂ ಅವರ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋದು ನನಗೆ ತುಂಬಾ ಇಷ್ಟ. ಸೊ ಲದಾಖ್ ಕಾಸ್ಟ್ಯೂಮ್ ಹಾಕ್ಕೋಬೇಕು ಅಂತ ಕೂಡ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಅಲ್ಲಿ ಅವೈಲೇಬಲ್ ಇತ್ತು. ಸೊ ಲದಾಖ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿ ಡೆಸರ್ಟ್ ಸುತ್ತಮುತ್ತ ಎಲ್ಲ ಸುತ್ತಾಡಿ ಫೋಟೋಸ್ ವೀಡಿಯೋಸ್ ಅಲ್ಲೂ ಕೂಡ ಕ್ಲಿಕ್ ಮಾಡಿ ಸೀದಾ ಹೊಟ್ಟಿದ್ದು ನಾವು ನಮ್ಮ ರೂಮ್ ಕಡೆಗೆ. ಹೋಗ್ತಾ ದಾರಿಯಲ್ಲಿ ಈ ಡೆಸರ್ಟ್ ಮಧ್ಯದಲ್ಲಿ ಈ ಥರ ಒಂದು ಬ್ಯೂಟಿಫುಲ್ ಸ್ಟ್ರೀಮ್ ಕೂಡ ಹರಿತಾ ಇತ್ತು ಪಕ್ಕದಲ್ಲೇ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಎಸ್ಪೆಷಲಿ ದ ಲ್ಯಾಂಡ್ಸ್ಕೇಪ್. ಎಲ್ಲ ಜರ್ನಿನ ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ರೂಮ್ಗೆ ರೀಚ್ ಆದ್ವಿ. ಕಂಪ್ಲೀಟ್ಲಿ ಟಯರ್ಡ್ ಆಗಿಬಿಟ್ಟಿದ್ವಿ. ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ರಿಫ್ರೆಶ್ ಎಲ್ಲ ಆಗಿ ಇದೇ ಹೋಟೆಲಲ್ಲೇ ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ. ಡೇ ಕಂಪ್ಲೀಟ್ ಆಗ್ತಿದ್ದಂಗೆ ಇಲ್ಲಿನ ಟೆಂಪ್ರೇಚರ್ ಕೂಡ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಡಿನ್ನರ್ ಎಲ್ಲ ಫಿನಿಶ್ ಮಾಡೋ ಅಷ್ಟೊತ್ತಿಗೆ ಟೆಂಪ್ರೇಚರ್ನ ಚೆಕ್ ಮಾಡಿದ್ರೆ 1 ಡಿಗ್ರಿ ಆಗಿತ್ತು. ಆ್ಯಂಡ್ ನೈಟಲ್ಲಿ ಇಟ್ ಆಲ್ಮೋಸ್ಟ್ ಮೈನಸ್. ಸಿಗೋಣ ನೆಕ್ಸ್ಟ್ ವೆಕೇಷನ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.